ರಮೇಶ ಅಕ್ಕ ಹೇಗಿದ್ಯಪ್ಪ? ಸೂಪರ್ ಅಕ್ಕ. ನೀವಕ್ಕ? ಚೆನ್ನಾಗಿದ್ದೀನಿ. ನಿಮ್ದೇ ಊರು ಅಕ್ಕ ನಮ್ಮೂರಕ್ಕ, ನಮ್ಮ ಭತ್ತದ ನಾಡು ಗಂಗಾವತಿ ಅಲ್ವಾ? ಅಕ್ಕ ಇಲ್ಲೋ ಒಂದು ಪುಟ್ಟ ಹಳ್ಳಿಲಿ ಆತ ಹೂವನ್ನ ಕಟ್ಟಿ ಮಾರಾಟ ಮಾಡ್ಕೊಂಡು ಜೀವನ ನಡೆಸಿ ಇವತ್ತು ಇಷ್ಟು ಜನರ ಹೃದಯಗಳಲ್ಲಿ ಹೂವಿನಂತ ಮನೆಯನ್ನ ಮಾಡ್ಕೊಂಡಿದ್ದಾನೆ. ಬಹಳ ಖುಷಿ ಆಯ್ತು. ಬರ್ಲಿ ಚಪ್ಪಾಳೆ. ರಮೇಶ, ನೀನು ಬಂದ ಮೇಲೆ ಈ ಹಾಡನ್ನ ಹಾಡದೆ ಓಕೆ, ಬಟ್ ನೀನ್ ಬಂದ ಮೇಲೆ ನಿಂದು ಅನಿತಾ ಅನಿತಾ ಸಾಂಗ್ ಸಿಗ್ನೇಚರ್ ಹಾಡ್ ಹಾಡಿಲ್ಲ ಅಂದ್ರೆ ಬ್ರೇಕಪ್ ಆಗಿರೋ ಬಾಯ್ಸ್ಗೆ ಸಮಾಧಾನ ಆಗಲ್ಲ. ಸೂಪರ್, ಬರ್ಲಿ ಚಪ್ಪಾಳೆ ದ್ಯಾಮೇಶನ್ಗೆ. ವಿಪಿ ಸರ್, ನಮ್ಮ ಕಾರ್ಯಕ್ರಮದ ಪ್ರತಿಭೆ ದ್ಯಾಮೇಶ. ದ್ಯಾಮೇಶ ಸರ್, ಹೆಂಗಿದ್ಯಣ್ಣ ಜೀವನ ಈಗ? ಸರ್ ಸೂಪರ್ ಆಗಿದೆ ಸರ್. ಏನ್ ಮಾಡ್ಕೊಂಡಿದ್ಯಾ ಈಗ? ಸರ್ ನಂದೇ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಸರ್. ವಾವ್, ಎಲ್ಲಿ? ಮನೇಲೆ ಮಾಡ್ಕೊಂಡಿದ್ದೀನಿ ಸರ್. ಶಾಬಾಸ್. ನೋಡಿ, ಈ ಹುಡುಗ ಹೂ ಮಾರ್ಕೊಂಡಿದ್ದ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೂ ಖರೀದಿ ಮಾಡಿ ಹೂ ಕಟ್ಬಿಟ್ಟು ಹೂ ಮಾರೋ ಹುಡುಗ ಸಾರೇಗಾಮಪ ಅನ್ನೋ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ದಿನ ಅವಂದೇ ಸ್ಟುಡಿಯೋ ಮಾಡ್ಕೊಂಡಿದ್ದಾನಂತೆ. ನೋಡಿ, ಇದು ಎಂಥ ಒಂದು ಚಮತ್ಕಾರ ಈ ವೇದಿಕೆ ಮಾಡುತ್ತೆ. ಸರ್ ನನಗೆ ಭಾಳ ಪ್ರೋಗ್ರಾಮ್ಸ್ ಬರೋದು ಮೈಸೂರು ಸರ್. ನನಗೆ ಮೈಸೂರು ದೊಡ್ಡ ಫ್ಯಾನ್ ಸರ್. ಆ್ಯಕ್ಚುಲಿ ಆ ಕಡೆ ಫ್ಯಾನ್ಸ್ ತುಂಬ ಇದ್ದಾರೆ. ಆ ಮೈಸೂರಲ್ಲಿ ಸುಮಾರು ಇವತ್ತಿಗೆ 105 ಇವೆಂಟ್ಸ್ ಮಾಡಿದ್ದೀನಿ ಸರ್ ಅಲ್ಲೇ, ನಮ್ಮೂರಲ್ಲಿ. ಹ್ಞೂ ಸರ್. ಶಬಾಸ್, ವೆರಿ ಗುಡ್ ವೆರಿ ಗುಡ್ ದ್ಯಾಮೇಶ. ಹಿಂಗೆ ಬೆಳಿತಾ ಇರು. ಒಬ್ರು ಅಜ್ಜಿ ನಿನ್ನ ನೋಡ್ಕೊಳ್ಳೋರು. ಹಾಂ ಸರ್. ಹೌದು. ಹೆಂಗಿದಾರ ಅವರು? ಸರ್ ಚೆನ್ನಾಗಿದ್ದಾರೆ ಸರ್. ಅವ್ರನ್ನ ಚೆನ್ನಾಗಿ ನೋಡ್ಕೊ ನೀನು. ಹಾಂ ಸರ್, ನನಗೆ ಊಟ ಇಲ್ಲಾಂದ್ರೂ ಪರವಾಗಿಲ್ಲ ಸರ್, ನಮ್ಮ ಅಜ್ಜಿಗೆ ನಾನು ಸಾಕ್ತೀನಿ ಸರ್. ಆಹಾ, ಹಂಗಿರಪ್ಪ, ಹಂಗೆ ಇರು. ಆಲ್ ದ ಬೆಸ್ಟ್. ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯಜಿ. ಜಮೇಶ ಸರ್, ಅಳ್ತಾ ಅಳ್ತಾ ಸ್ಟೇಜ್ ಹತ್ತದ ಹುಡುಗ ಇವತ್ತು ನಗ್ತಾ ನಗ್ತಾ ಜನರ ಜೊತೆ ಮಾತಾಡೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಂದು ಕಡೆ ಹೆಮ್ಮೆ ಆಗುತ್ತೆ. ತಂದೆ ಆದ ಸ್ಟುಡಿಯೋ, ಆಮೇಲೆ ಮೈಸೂರಲ್ಲಿ ನನಗೆ ಭಾಳ ಫ್ಯಾನ್ಸ್ ಇದ್ದಾರೆ ಸರ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ಭಾಳ ಹೆಮ್ಮೆ ಆಗುತ್ತೆ. ಜಮೇಶ, ಅಲ್ಲಿ ತುಂಬಾ ಜನ ಪ್ರೀತಿ ತೋರಿಸ್ತಾರೆ ಸರ್. ಚೆನ್ನಾಗಿ ನಿನಗೆ ಮೈಸೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಿನಗೆ ಫ್ಯಾನ್ಸ್ ಇದ್ದಾರೆ. ಇನ್ನೊಂದೇನಂದ್ರೆ ಸರ್, ನಮ್ಮ ಉತ್ತರ ಕರ್ನಾಟಕ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಸರ್. ನನಗೆ ನಮ್ಮ ಉತ್ತರ ಕರ್ನಾಟಕ ಜನ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಈಗಲೂ ಎಲ್ಲಿ ಹೋದ್ರೂ ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಈವೆಂಟ್ ಇದ್ರೂ ಅಲ್ಲಿ ಪ್ರೀತಿಯಿಂದ ಫೋಟೋ ತಗೊಳ್ಳೋದಾಗ್ಲಿ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್. ಅದು ನನ್ನ ಉತ್ತರ ಕರ್ನಾಟಕ ಮೊದಲೇ ಮಾತಾಗಿ ಸಾಯಿವರೆಗೂ ಚಿರುಣಿಯಾಗಿರ್ತೀನಿ ಸರ್ ನಾನು. ಅದನ್ನೊಂದು ಅದು ಸಂಗೀತ ನಿಂಗೆ ನೀಡಿರೋದು. ನೀನು ಸಂಗೀತಕ್ಕೆ ಏನಾದರೂ ಕೊಡುಗೆ ಕೊಡಂಗಿದ್ರೆ ಸಂಗೀತನ ಇನ್ನೂ ಚೆನ್ನಾಗಿ ಎಲ್ಲ ಪಾಠಗಳನ್ನ ಕಲಿತಾ ಈ ಫೀಲ್ಡಲ್ಲಿ ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಒಂದು ಕಿವಿ ಮಾತು ನಿನಗೆ. ಆದಷ್ಟು ಪಾಠಗಳಿಗೆ ಹೋಗು, ಕಲಿತಾನೆ ಇರು, ಯಾವತ್ತು ನಿಲ್ಲಿಸ್ಬೇಡ. ಓಕೆನಾ? ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಗುರುಗಳೇ, ತುಂಬ ಹೆಮ್ಮೆ ಆಗ್ತಿದೆಪ್ಪ. ವೆರಿ ಹ್ಯಾಪಿ. ನಿನ್ನ ಬೆಳವಣಿಗೆಯನ್ನು ನೋಡಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಆ ಒಂದು ಬೆಳವಣಿಗೆಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋದು. ನಾವು ಹೇಳ್ಕೊಟ್ಟಿದ್ದೇನಿಲ್ಲ, ನೀನು ಕಲ್ತಿದ್ದು ಅದನ್ನು ನಾವು ನೀನು ಹಾಡಿದ್ದನ್ನು ಅಬ್ಸರ್ವ್ ಮಾಡ್ತೀವಿ, ಒಂದಷ್ಟು ಪಾಯಿಂಟ್ಸನ್ನು ಹೇಳ್ತೀವಿ. ಅದನ್ನು ಬಿಟ್ಟರೆ ಎಫರ್ಟ್ ಪೂರ್ತಿ ನಿಂದೆ. ಆ್ಯಂಡ್ ಇವತ್ತು ಸ್ವಂತ ಸ್ಟುಡಿಯೋ ಇದೆ, ಫ್ಯಾನ್ ಬೇಸ್ ಇದೆ, ಕಂಪೋಸಿಂಗ್ ಇದೆ. ಅದೆಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಹಾರೈಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ಆ್ಯಂಡ್ ದ್ಯಾಮೇಶ, ಇದೇ ರೀತಿ ಹಾಡ್ತಾ ಇರೋ, ಇದೇ ರೀತಿ ಮಿಂಚ್ತಾ ಇರೋ ಕಣೋ. ಥ್ಯಾಂಕ್ ಯು. ಹಾಕೋ ಪರವಾಗಿಲ್ಲ. ಇಲ್ಲ ಅಕ್ಕ, ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ. ಅದನ್ನು ನೋಡೋಕ್ಕೆ ನಾನು ಕ್ಲಾಸಸ್ ತೆಗೆದೆ. ತಂದೆಗೆ ತಕ್ಕ ಮಗ ಅನ್ನೋದನ್ನ ಆಗಾಗ ನೀನು ಪ್ರೂವ್ ಮಾಡ್ತಾ ಇರ್ತೀಯ. ಬಟ್ ಇವತ್ತು ನಮ್ಮ ಅನುಷ್ಕಾ ಹಾಗೂ ವಿನ್ಯಾಸ್ ಎಷ್ಟು ಸಖತ್ತಾಗಿ ಹಾಡಿದ್ದಾರೆ ಅಂದರೆ ನನ್ನ ಕಡೆಯಿಂದ ಹಂಗೆ ಬರಬೇಕು ವಿಸಿಲು. ವಿನ್ಯಾಸ್, ಹ್ಯಾಪಿನ ಮಗ? ತುಂಬ ಖುಷಿ ಆಯ್ತು. ಫುಲ್ ಎನರ್ಜಿ ಅಲ್ಲ ಈ ಥರ ಕ್ರೌಡ್ ಜೊತೆ ಹಾಡೋದು? ಸಖತ್ ಎನರ್ಜಿ ಬಂತು. ಅಲ್ವೇನೋ? ಸಾಧ್ಯ ಆಗ್ತಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಹಾಡೋಕ್ಕೆ. ಹೌದು, ಎಲ್ಲ ತುಂಬ ಸಪೋರ್ಟ್ ಕೊಟ್ಟರು. ನಿಂಗೆ ಎಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಆ ಸಪೋರ್ಟ್ ಹೇಗೆ ಇತ್ತು ಅನ್ನೋದನ್ನ ವಿಪಿ ಸರ್ ಹೇಳ್ತಾರೆ. ವಿಪಿ ಸರ್, ಎಂಥ ಒಂದು ಪರ್ಫಾರ್ಮೆನ್ಸು. ಇಬ್ರು ಡಾನ್ಸ್ ಏನ್ರಪ್ಪ. ಹೌದು ಸರ್. ಅನುಷ್ಕಾ, ನೀನ್ ಡಾನ್ಸ್ ಮಾಡಿದ್ ನಾನು ನೋಡೇ ಇರ್ಲಿಲ್ಲ. ಡಾನ್ಸ್ ಮಾಡೋದ್ಲ ಸರ್? ಅಯ್ಯೋ, ನೀವು ನೋಡ್ಲಿಲ್ವಾ? ನೋಡಿಲ್ಲ ಸರ್. ಅಯ್ಯಯ್ಯೋ, ಯಾವ ಸ್ಟೆಪ್ ಮಾಡು ಒಂದ್ಸಲಿ. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ. ಅದು ಓಹೋ, ಸರ್ ನಮ್ಮ ಗಂಗಾವತಿ ಕಡೆ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೆಲ್ಲ ಇದನ್ನ ಮಾಡಿಸ್ತಿರ್ತಾರೆ ಡೈಲಿ ಬೆಳಿಗ್ಗೆ. 1 2 1 2 3 4 ಸೇಮ್ ಅಲ್ಲ ಮೇಡಮ್?
ಚೆನ್ನಾಗಿ ಮಾಡಿದ್ರಿ ಕಣ್ರಿ. ವಿನ್ಯಾಸ್ ಎಸ್ ಸರ್. ಚೆನ್ನಾಗಿ ಹಾಡ್ದೆ ಕಣ ನಿಜವಲ್ಲೂ. ನಿಂದು ಅಡ್ವಾಂಟೇಜ್ ಏನಂದ್ರೆ ಟೆಂಪಲ್ ಹಾಡಿದೆ ನೀನು. ಒಂದೆರಡು ಕಡೆ ಶ್ರುತಿ ಸ್ವಲ್ಪ ಇನ್ನು ಬೆಟರ್ ಆಗ್ಬೋದಿತ್ತು, ಬಟ್ ನೀನು ಟೈಟ್ ಆಗಿ ಟೆಂಪಲ್ ಹಾಡಿದೆ. ದಟ್ ಐ ಲೈಕ್ ವಿನ್ಯಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ ಪಿ ಸರ್. ಗುರುಗಳೇ, ಈ ಶೋ ಈ ಎಪಿಸೋಡ್ ಅಲ್ಲಿ ಮಾತ್ರ ಇವ್ರು ಎಲ್ರದ್ದು ಬೇರೆ ಡೈಮೆನ್ಷನ್ ನಮ್ಗೆ ನೋಡೋಕ್ ಸಿಗ್ತಾ ಇದೆ. ಎಸ್ ಗುರುಗಳೇ, ಎಸ್. ದೇ ಆರ್ ಆಲ್ ಗೋಯಿಂಗ್ ಔಟ್, ಅಂದ್ರೆ ಆಲ್ ಗನ್ಸ್ ಬ್ಲೇಸಿಂಗ್ ಅಂತ ಹೇಳ್ತಾರಲ್ಲ ಆ ತರ ಚಳಿ ಬಿಟ್ಟು ಎಲ್ಲರೂ ಎಂಜಾಯ್ ಮಾಡಿಕೊಂಡು ನಮ್ಮ ಗಂಗಾವತಿ ಕ್ರೌಡ್ ಅನ್ನ ನೋಡ್ಕೊಂಡು ಇನ್ಸ್ಪೈರ್ ಮಾಡೋ ತರ ಇಬ್ರು ಹಾಡ್ತಿದ್ದಾರೆ, ಎಲ್ಲರೂ ಹಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಅನುಷ್ಕಾ, ಹುಷಾರಿಲ್ಲ ಅಂತ ಹೇಳ್ತಿದ್ದೆ, ಈಗ ಹುಷಾರ ಇದೆಯಾ? ನೀ ಇಷ್ಟು ಬಿಸಿಲು ನೋಡೇ ಇರಲಿಲ್ಲ ಯಾವತ್ತು ಅಲ್ವಾ? ಕರೆಕ್ಟ್. ಪಾಪ ಬೆಂಗಳೂರಲ್ಲಿ ಅವಳು ಎ ಸಿಯಲ್ಲಿ ಕೂಲಾಗಿರ್ತಾಳಲ್ಲ. ನೀನು ಅವಾಗ ಈ ಥರ ಗಂಗಾವತಿಗೆ ಬಂದು ನಾಟಿ ಮಾಡಿ ಒಳ್ಳೆ ಜೋಳದ ರೊಟ್ಟಿ ತಿಂದರೆ ನೋಡು ಹೆಂಗೆ ಎಷ್ಟು ಸ್ಟ್ರಾಂಗ್ ಆಗ್ತೀಯ ಅಂತ. ನೀ ಏನು ಮಾಡ್ತೀಯಾ, ಮನೆಗೆ ಹೋದ್ಮೇಲೆ ಮಮ್ಮಿಗೆ ಹೇಳ್ತೀಯಾ, ಮಮ್ಮಿ ಪ್ಲೀಸ್ ಮೇಕ್ ಜೋಳದ ರೊಟ್ಟಿ ಆ್ಯಂಡ್ ಪುಂಡೆ ಪಲ್ಯ ಅಂತ. ಓಕೆ? ಈ ಮಹಾನ್ಯ ಇದ್ದಾಳಲ್ಲ, ಆಕೆ ಸ್ಟೇಜ್ನ ರಾಕ್ ಸ್ಟಾರ್, ವೇದಿಕೆಯ ರಾಕ್ ಸ್ಟಾರ್ ಮಹಾನ್ಯಗೆ ವಿಪಿ ಸರ್. ನಿಜಕ್ಕೂ ಈ ಮಗು ಒಂಥರ ಏನ್ ಹೇಳ್ತಾರೆ, ಪುಣ್ಯ ಮಾಡಿದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಜನ ಈ ಹೊತ್ತಲ್ಲಿ ಅವಳಿಗೆ ಕೊಡ್ತಿರುವಂತಹ ಪ್ರೀತಿ ಆಶೀರ್ವಾದ ಏನಿದೆ ಮೇಡಮ್, ಅದು ಬಹಳ ಯಾವುದೋ ಜನ್ಮದ ಒಂದು ಪುಣ್ಯ. ನೋಡಿ ಎಷ್ಟು ಜನ ಅವರೆಲ್ಲರೂ ಅವಳಿಗೋಸ್ಕರ ಆ ಅಭಿಮಾನ ಸಂಪಾದನೆ ಮಾಡಿದಾಳೆ. ಒಳ್ಳೇದಾಗಲಿ ಮಗು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ವೇದಿಕೆ ಮೇಲೆ ನಿಂತು ಜನರ ಎದುರುಗಡೆ ಹಾಡಂಥ ಟ್ಯಾಲೆಂಟ್ಗಳಿಗೆ, ಹಾಡಂಥ ಪರ್ಫಾರ್ಮರ್ಗೆ ಕಮೆಂಟ್ಸ್ ಕೊಡ್ಬೋದು. ಜನರ ಜೊತೆನೇ ಬೆರ್ತೋಗ್ಬಿಟ್ಟಿರೋರಿಗೆ ಏನು ಕಮೆಂಟ್ಸ್ ಕೊಡೋಕ್ಕಾಗುತ್ತೆ? ನೀನು ಜನರ ಜೊತೆ ಬೆರ್ತೋಗಿದ್ಯಾ ಕಂದ. ಆ್ಯಂಡ್ ಅದು ಅಷ್ಟು ಈಸಿ ಅಲ್ಲ, ಸುಲಭ ಅಲ್ಲ. ನೀನು ನೋಡಿ ಎಷ್ಟು ಜನ ಎಷ್ಟು ಖುಷಿ ಪಡ್ತಾರೆ. ಇಷ್ಟೇ ಬೇಕಾಗಿರೋದು. ನೀನು ಅಷ್ಟು ಚಿಕ್ಕ ವಯಸ್ಸಿಗೆ ನೋಡು, ಅವರೆಲ್ಲ ಒನ್ಸ್ ಮೋರ್ ಅಂತ ಹೇಳ್ತಾನೆ ಇದ್ದಾರೆ. ಜನರ ಜೊತೆನೇ ಬೆರ್ತಿರೋಂಥ ಒಂದು ಆರ್ಟಿಸ್ಟ್ಗೆ ಕಮೆಂಟ್ಸ್ ಏನಿಲ್ಲ, ಆಶೀರ್ವಾದ ಮಾಡ್ಬೋದು, ಇನ್ನು ಒಳ್ಳೇದು ಬಯಸ್ಬೋದು. ಇನ್ನೂ ದೊಡ್ಡ ಆರ್ಟಿಸ್ಟ್ ಆಗಿ ದೊಡ್ಡದಾಗಿ ಬೆಳಿ, ನಿಮ್ಮ ಈ ಆಡಿಯನ್ಸ್, ನಿಮ್ಮ ಈ ಫ್ಯಾನ್ಸ್ನ ಇನ್ನೂ ಹೆಮ್ಮೆ ಪಡಿಸು ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಇವಳ ಬಗ್ಗೆ ಹೇಳಬೇಕು ಅಂದ್ರೆ ಈ ಕಡೆಯಿಂದ ಅಷ್ಟೇ. ಅಭಿಮಾನಿಗಳು ಒಪ್ಪಾದ್ಮೇಲೆ ಅಷ್ಟೇ, ಗುರುಗಳು ಹೇಳಾದ್ಮೇಲೆ ಅಷ್ಟೇ. ಅಲ್ಲಿಗೆ ಮುಗಿಸ್ತೀವ ನಾವು. ಈಗ ನೀವೆಲ್ಲರೂ ಒನ್ಸ್ ಮೋರ್ ಅಂತ ಕೇಳ್ತಿದ್ದೀರಲ್ಲ, ಯಾವ್ದು ಬೇಕು? ಕಂಡಾಗ ಕಣ್ಣು ಹೊಡೆದಿಬೇಕಾ ಅಥವಾ ಪ್ರೀತಿಯ ಪಾರಿವಾಳ ಬೇಕಾ? ಪ್ರೀತಿಯ ಪಾರಿವಾಳನಾ? ನಾನೇನ್ ಹೇಳ್ತೀನಿ, 2 ಸಾಂಗ್ ಒನ್ಸ್ ಮೋರ್ ಹಾಡ್ಬಿಡಿ ಅಮ್ಮ, ಪರವಾಗಿಲ್ಲ. ಓಕೆ ಅಕ್ಕ. ರೆಡಿ? ಡ್ಯಾನ್ಸ್ ಮಾಡಕ್ ರೆಡಿ?